ನಂಬಿಕೆ ಇರಬಾರ್ದು. ಓಕೆ, ಇಲ್ಲಿ ಇವತ್ತು ನಾನು ಹೇಳುವಂತ ವಾಕ್ಯ, ದೇವರ ಶಕ್ತಿ ನಮ್ಮ ಒಳಗಡೆ ಹೇಗೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ? ಏನು ಹೇಳ್ರಿ? ದೇವರು ಜಸ್ಟ್ ಫಾಸ್ಟ್ ನಾನು ಟಾಪಿಕ್ ಗೊತ್ತಾಗಬೇಕಾದ್ರೆ. ಸೊ ಏನಂತಂದ್ರೆ ವಾಕ್ಯದಲ್ಲಿ ಹೇಳ್ತದೆ, ನಾನು ಹೇಳುವಂತ ವಿಷಯ ನೀವು ತಿಳ್ಕೊಳ್ರಿ, ದೇವರ ಶಕ್ತಿ ನಮ್ಮ ಒಳಗಡೆ ಹೇಗೆ ಕಾರ್ಯ ಮಾಡಕ್ ಸಾಧ್ಯ? ಹೆಂಗೆ ಕಾರ್ಯ ಮಾಡಕ ಸಾಧ್ಯ? ಯಾರ ಶಕ್ತಿ? ದೇವರ ಶಕ್ತಿ. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಅನೇಕ ರೋಗ ಬೀಳ್ತಾ ಇದೆ, ಗೋಲಿಗಳು ತಗೊಳ್ತಾ ಇದ್ದೀರಾ, ಮಾಟ ಮಂತ್ರ ನಿಮ್ಮಲ್ಲಿ ನಡೀತಾ ಇದೆ, ನಿಮ್ಮ ಲೈಫ್ ಅಲ್ಲಿ ಯಾವ್ದು ಅದ್ಭುತ ಜರುಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಒಳಗಡೆ ದೇವರ ಶಕ್ತಿ ಕಾರ್ಯ ಮಾಡಲು ಮಾತ್ರ ಇದರಿಂದ ಬಿಡುಗಡೆ ಆಗ್ತದೆ. ಆದ್ರೆ ಇವತ್ತು ಹೇಗೆ ಈ ಅದ್ಭುತ ಜರುಗಲಿಕ್ಕೆ ಸಾಧ್ಯ? ಪ್ರೈಸ್ ದಿ ಲಾರ್ಡ್. ಹೇಗೆ ಅದ್ಭುತ ಕಾರ್ಯ ಜರುಗುವುದಕ್ಕೆ ಸಾಧ್ಯ, ಮತ್ತೆ ಹೇಗೆ ದೇವರ ಪಾವನ ಒಳಗಡೆ ಮಾಡಕ್ಕೆ ಸಾಧ್ಯ? ಪ್ರೈಸ್ ದಿ ಲಾರ್ಡ್. ಜನ ಮಕ್ಕಳಲ್ಲಿ ಜೋರಾಗಿ ಹಾಲೆಲೂಯಾ ಹೇಳ್ರಿ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಲ್ಕೋಬೇಡ್ರಿ. ಸೊ ದಯವಿಟ್ಟು ಮಲ್ಕೋಬೇಡ್ರಿ. ಈ ವಾಕ್ಯದಲ್ಲಿ ಓದೋಣ, ದೇವರ ಶಕ್ತಿ ನಮ್ಮ ಒಳಗಡೆ ಹೇಗೆ ಕಾರ್ಯ ಮಾಡ್ತದೆ. ಓದ್ರಿ ಸಿಸ್ಟರ್. ಪ್ರಾರ್ಥನೆ ಮಾಡಿದ ಮೇಲೆ. ಏನ್ ಮಾಡಿದ ಮೇಲೆ? ಇಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ಎಲ್ಲರೂ ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಾ, ಕೆಲವರು ಮಲ್ಕೊಳ್ಳೋಕ್ ಸ್ಟಾರ್ಟ್ ಮಾಡ್ತೀರಾ. ಆದ್ರೂ ಪ್ರಾರ್ಥನೆ ಮಾಡಿದ್ಮೇಲೆ ಏನಾಗ್ತದೆ ಅದು ನಿಮ್ಗೆ ಗೊತ್ತಾಗ್ಬೇಕು. ಇವತ್ತು ಏನ್ ಮಾಡ್ತೀರಾ? ಏನಾಗ್ತದೆ? ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡಿದ ಮೇಲೆ ಏನಾಯ್ತು? ಇಲ್ಲಿ ಅವರು ಕೂಡಿದ ಸ್ಥಳವು ಏನಾಗಿತ್ತಂತೆ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇವತ್ತು ಪ್ರಾರ್ಥನೆ ಮಾಡಿದ ಮೇಲೆ ನಿನ್ನ ಒಳಗಡೆ ದೇವರ ಶಕ್ತಿ ಕಾರ್ಯ ಮಾಡಕ್ ಸ್ಟಾರ್ಟ್ ಆಗ್ತದೆ. ಯಾವಾಗ ನೀನು ಪ್ರಾರ್ಥನೆ ಮಾಡೋರು ಇದೆಯಾ ಅಂದಾಗ ಮಾತ್ರ ನೀನು ಅದ್ಭುತ ನೋಡಕ್ ಸಾಧ್ಯ ಆಗ್ತದೆ. ನೀನು ಪ್ರಾರ್ಥನೆ ಮಾಡುವಂತ ಮನುಷ್ಯ ಇದ್ರೆ ನಿನ್ನ ಒಳಗಡೆ ಯಾವುದೆಲ್ಲ ಅಸಾಧ್ಯವಾಗಿ ನಿಂತಿದೆಯೋ ಅದು ಸಾಧ್ಯವಾಗಿ ಕಾರ್ಯ ಮಾಡ್ತದೆ. ದೇವ್ರ ಪವರ್ ನಿಮ್ಮ ಒಳಗಡೆ ವರ್ಕ್ ಆಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕಾಗ್ತದೆ? ಏನ್ ಮಾಡ್ಬೇಕಾಗ್ತದೆ? ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ಹಾಲೆಲೂಯಾ. ಪ್ರಾರ್ಥನೆ ಅಂದ್ರೆ ಒಂದು ಸಿಂಪಲ್ ವರ್ಡ್ ಇದೆ, ಆದ್ರೆ ಪ್ರಾರ್ಥನೆ ಮಾಡುವಾಗ ಅನೇಕ ಸಾರಿ ನಿಮ್ಮಲ್ಲಿ ತುಂಬಾ ಕಾರಣಗಳು ಬರ್ತವೆ. ಏನ್ ಬರ್ತವೆ? ಏನ್ ಕಾರಣಗಳು ಬರ್ತವೆ? ತುಂಬಾ ಕಾರಣಗಳು ಬರ್ತವೆ. ಅನೇಕ ಬಿಸಿ ವರ್ಕ್ಗಳು ಬರ್ತವೆ, ಅನೇಕ ಎಮರ್ಜೆನ್ಸಿ ಬರ್ತವೆ, ಮತ್ತು ಅನೇಕ ಸಾರಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಾರ್ಥನೆಗೆ ದೂರ ಆಗ್ತೀವಿ. ಅದಕ್ಕೆ ವಾಕ್ಯ ಹೇಳ್ತದೆ, 31ನೇ ವಾಕ್ಯ ಹೇಳ್ತದೆ, ಓದ್ರಿ ಸಿಸ್ಟರ್. ಏನಾಗಿತ್ತಂತೆ? ಏನ್ ಮಾಡಿದ ಮೇಲೆ ನಡಗಿತ್ತು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡಿದ ಮೇಲೆ ಏನು ನಡೀತದೆ ನೀವು ತಿಳ್ಕೊಳ್ಳುವಂತ ವಿಷಯ ಆಗಿದೆ ಇವತ್ತು, ಅಲ್ಲ? ಎಷ್ಟು ಜನ ಸುಸ್ತು ಕೂತಿದ್ದೀರಾ? ಇಲ್ಲಿ ಕೇಳ್ರಿ ಈ ಕಡೆ. ಎಷ್ಟು ಜನ ನಾರ್ಮಲ್ ಆಗಿ ಕೂತು ಕೇಳ್ತಾ ಇದ್ದೀರಿ, ಸೀರಿಯಸ್ ಗಂಭೀರ ಆಗಿ, ಅಥವಾ ಒಬ್ಬರೊಬ್ಬರು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಅನೇಕ ಆಲೋಚನೆಗಳಲ್ಲಿ ಕೂತಿದ್ದೀರಾ. ಇವತ್ತು ನೀವು ಪ್ರಾರ್ಥನೆ ಮಾಡಿದ ಮೇಲೆ ಆ ಸ್ಥಳದಲ್ಲಿ ಏನಾಯ್ತಂತ ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ತೇವೆ. ಆ ಸ್ಥಳವನ್ನು ಏನಾಗಿತ್ತಂತೆ? ಏನಾಗಿತ್ತು? ಸುಸ್ತು ಕೂತಿದ್ರ? ಏನಾಗಿತ್ತಂತೆ? ನಡೆದಿತ್ತಂತೆ. ಹಾಲೆಲೂಯಾ. ಮತ್ತೆ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗುವಂತೆ ವಾಕ್ಯ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಿಮ್ಮ ಮೇಲೆ ದೇವರ ಶಕ್ತಿ, ದೇವರ ಆತ್ಮನು ಇಳಿದು ಬರ್ತದೋ ನೀವೇನಾಗಿರ್ತೀರಂತೆ? ಪವಿತ್ರಾತ್ಮ ಭರಿತರಾಗಿ ಏನಾಗಿರ್ತೀರಾ? ಅದಕ್ಕಾಗಿ ಇವತ್ತು ದೇವರ ವಾಕ್ಯ ಕೇಳುವಂತ ಪ್ರತಿಯೊಬ್ಬರಿಗೂ ಇವತ್ತು ಪವಿತ್ರಾತ್ಮ ಇದ್ದಾಗ ಮಾತ್ರ ನಿಮ್ಮ ಒಳಗಡೆ ಒಂದು ಶಕ್ತಿ ಹರಡುತ್ತದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಒಳಗಡೆ ಬಿಡುಗಡೆ ಹರಡುತ್ತದೆ. ಪ್ರೈಸ್ ದಿ ಲಾರ್ಡ್. ಏನು ಹರಡುತ್ತದೆ? ಯಾವಾಗ ಅಂತಂದ್ರೆ ಪ್ರಾರ್ಥನೆ ಮಾಡಿದ ಮೇಲೆ ನಿಮ್ಮ ಒಳಗಡೆ ಪರಿಶುದ್ಧಾತ್ಮ ಇಳಿದು ಬಂದ. ಮತ್ತೇನಾಯ್ತು ಅಲ್ಲಿ? ದೇವರ ವಾಕ್ಯವನ್ನು ಆಮೆನ್. ಹಾಲೆಲೂಯಾ. ಅವಾಗ ನಿಮ್ಮ ಒಳಗಡೆ ಒಂದು ಧೈರ್ಯದ ಆತ್ಮ ಬರ್ತದೆ. ಏನ್ ಬರ್ತದೆ? ಧೈರ್ಯದ ಆತ್ಮ ಬರ್ತದೆ. ನೀವು ಎದುರಿಸುವಂತ ಸಮಸ್ಯೆಗಳನ್ನು ಗದರಿಸುವಂತೆ, ನೀವು ಏನು ಹೇಳ್ಬೇಕಂದಿದ್ದೀರಾ ಅದು ಹೇಳುವಂತೆ ನಿಮ್ಮ ಒಳಗಡೆ ದೇವರ ವಾಕ್ಯ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಲೆಲೂಯಾ. ಸೊ ದೇವರ ವಾಕ್ಯ ಏನಾಗಿದೆ ಗೊತ್ತಾ? ದೇವರ ವಾಕ್ಯ ಏನಾಗಿದೆ? ದೇವರ ವಾಕ್ಯ ಇದು ದೇವರ ವಾಕ್ಯ ಅಂತ ಹೇಳುವಾಗ ದೇವರು ಇದರ ಮೂಲಕ ನಿಮ್ಮನ್ನು ಮಾತಾಡುವಂಥದ್ದು ದೇವರ ವಾಕ್ಯ ಇದೆ. ಏನಾಗಿದೆ? ಇವತ್ತು ನಿಮ್ಮ ಜೊತೆ ದೇವರು ಮಾತಾಡಬೇಕಾದ್ರೆ ನೀವು ನಿಮ್ಮ ವಾಕ್ಯಗಳನ್ನು ಓದುವಾಗ
ದೇವರ ಆತ್ಮನು ನಿಮಗೆ ಮಾತಾಡ್ತಾನೆ. ಪ್ರೈಸ್ ದಿ ಲಾರ್ಡ್, ಹalleluya, ಪ್ರೈಸ್ ದಿ ಲಾರ್ಡ್. ಯಾವಾಗ ಯಾವಾಗ ಈ ದೇವರ ಆತ್ಮ ನಿಮಗೆ ಮಾತಾಡ್ತಾನೆ? ಪ್ರೈಸ್ ದಿ ಲಾರ್ಡ್, ಹalleluya. ಚರ್ಚ್ ಅಲ್ಲಿ ಬಂದು ಓದಲಾಗಿಲ್ಲ, ನೀವು ಪರ್ಸನಲ್ ಕೂಡ ಓದಬೇಕು. ಯಾವಾಗ? ಪರ್ಸನಲಿ ಕೂಡ, ಯಾಕಂದ್ರೆ ಆಲ್ರೆಡಿ ದೇವರ ಆತ್ಮ ನಿಮಗೆ ಮಾತಾಡ್ತಾ ಇದ್ದಾನೆ ವಾಕ್ಯದಿಂದ. ಆದ್ರೆ ನೀವು ವೈಯಕ್ತಿಕವಾಗಿ ಯಾವಾಗ ಇರ್ತೀರೋ ಅವಾಗ ನೀವು ದೇವರ ವಾಕ್ಯ ಓದುವಾಗ ಪರಿಶುದ್ಧಾತ್ಮನು ನಿಮಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ? ದೇವರ ಆತ್ಮನು ಯಾವಾಗ ನಿಮಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ? ಅದಕ್ಕಾಗಿ ಇವರು ಒಳಗಡೆ ಏನ್ ಬಂತಂದ್ರೆ ಅಲ್ಲಿ ಪ್ರಾರ್ಥನೆ ಮಾಡುವಂತ ಸ್ಥಳ ಏನಾಗಿತ್ತಂತೆ? ನಡೆಯಿತು. ಇವತ್ತು ನೀವು ಪ್ರೇರಣೆ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಬರೀ ರೋಗ ಮಾತ್ರ ಗುಣ ಆಗಲ್ಲ. ನೀವು ಯಾವ ಮನೆಯಲ್ಲಿ ಇರ್ತೀರೋ, ಯಾವ ಸ್ಥಳದಲ್ಲಿ ಇರ್ತೀರೋ ಅಲ್ಲಿ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಕಾರ್ಯ ಮಾಡಿಸ್ತಾರೆ. ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ಹೋಗ್ತೀರೋ ಅಲ್ಲಿ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಇರ್ತಾರೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ ಆ ಪ್ರಾರ್ಥನೆ ಮಾಡುವಂತ ಸ್ಥಳ ಏನಾಗಿತ್ತಂತೆ? ನಡೆಯಿತು ಅಂತ. ಅದೇ 2ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಾಕ್ಯ. ಒಬ್ಬೊಬ್ಬರು ಹೋದ್ರಿ. ಏನಂತಂದ್ರೆ ಯಾವಾಗ ಅವರು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಏನಾಯ್ತಂತ ವಾಕ್ಯ ಹೇಳ್ತದೆ, ಆವಾಗ ಅವರು ಪರಿಶುದ್ಧಾತ್ಮದಿಂದ ಏನ್ ಮಾಡಿದ್ರಂತೆ? ಅಲ್ಲಿ 4ನೇ ವಾಕ್ಯ ಹೋದ್ರಿ. ಏನಂತೆ? 2ನೇ ಅಧ್ಯಾಯ 4ನೇ ವಾಕ್ಯ ಏನಂತೆ? ಅವರೆಲ್ಲರೂ ಏನಾದ್ರಂತೆ? ಪವಿತ್ರಾತ್ಮ ಭರಿತರಾದರು. ಮತ್ತೆ ನಿಮ್ಗೆ ಪ್ರೇಯರ್ ಮಾಡಕ್ ಆಗಲ್ಲ ಅಂತ ತಿಳ್ಕೊಳ್ರಿ. ಪ್ರೇಯರ್ ಮಾಡಕ್ ನಿಮ್ಗೆ ಟೈಮ್ ಸಿಗ್ತಾ ಇಲ್ಲ ಅಂತ ತಿಳ್ಕೊಳ್ರಿ. ಯಾವಾಗ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ತುಂಬುತ್ತಾನೋ ಅವಾಗ ನೀವು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆಗೆ ಸಮಯ ಕೊಡಕ್ಕೆ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯಾ. ಪ್ರೇಯರ್ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ ಪಾಸ್ಟರ್ ಅಂತ ಯಾಕಂತಿಲ್ಲ ಅಂತ ನಿಮ್ಮ ಒಳಗಡೆ ಪರಿಶುದ್ಧಾತ್ಮ ಇಲ್ಲದ ಕಾರಣ. ಪ್ರೈಸ್ ದಿ ಲಾರ್ಡ್. ಮತ್ತೆ ಪ್ರೇಯರ್ ಮಾಡಿದ್ರು ಕೂಡ ನಿಮ್ಮ ಮನಸ್ಸು ಸ್ಥಿರವಾಗಿ ಇರಲ್ಲ. ನೀವು ಪ್ರಾರ್ಥನೆ ಮಾಡಿದ್ರು ಕೂಡ ನಿಮ್ಮ ಒಳಗಡೆ ನಂಬಿಕೆ ಇರಲ್ಲ. ಕಾರಣ ಏನಂದ್ರೆ ನೀವು ಪರಿಶುದ್ಧಾತ್ಮದಿಂದ ತುಂಬಿರಲ್ಲ. ಯಾವಾಗ ದೇವರ ಆತ್ಮದಿಂದ ತುಂಬಿರ್ತೀರೋ ನಿಮ್ಮ ಒಳಗಡೆ ದೊಡ್ಡ ಅದ್ಭುತ ಕಾರ್ಯ ಸ್ಟಾರ್ಟ್. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಾಕ್ಯ ಹೇಳ್ತದೆ ಅವರೆಲ್ಲರೂ ಏನ್ ಮಾಡ್ತಾರಂತೆ? ಪವಿತ್ರಾತ್ಮದಿಂದ ತುಂಬಿದರು. ಯಾವಾಗ ಪರಿಶುದ್ಧಾತ್ಮದಿಂದ ತುಂಬುತ್ತೀರೋ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳು ಸ್ಟಾರ್ಟ್ ಆಗ್ತವೆ. ಪ್ರೈಸ್ ದಿ ಲಾರ್ಡ್. ಹೊಸ ಅದ್ಭುತಗಳು ಸ್ಟಾರ್ಟ್ ಆಗ್ತದೆ. ಆ ವಾಕ್ಯ ಹೇಳ್ತದೆ ಪವಿತ್ರಾತ್ಮ ಭರಿತರಾಗಿ ಅವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೆ? ಆ ಆತ್ಮ ತನ್ನ ಒಳಗಡೆ ನುಡಿಯುವಂತ ಶಕ್ತಿ ನಿಮ್ಮ ನಾಲ್ಗೆ ಒಂದು ಪವರ್ಫುಲ್ ಆದಂತ ನಾಲ್ಗೆ ಆಗಿರ್ತದೆ. ಏನಾಗ್ಬಿಡ್ತದೆ? ಪವರ್ಫುಲ್ ಅಂದರೆ ಶಕ್ತಿ ಉಳ್ಳ ನಾಲ್ಗೆ ಆಗಿರ್ತದೆ. ಹಲ್ಲೆಲೂಯಾ. ನೀವು ಅನ್ಯ ಭಾಷೆಗಳಲ್ಲಿ ಮಾತಾಡ್ತೀರಾ ಮತ್ತು ನೀವು ಏನು ಪ್ರವಾದನೆ ನೋಡುತ್ತೀರೋ ಅದು ತಿಳಿಯುತ್ತದೆ ಯೇಸುವಿನ ನಾಮ. ಹಲ್ಲೆಲೂಯಾ. ನಿಮ್ಗೆ ಏನೆಲ್ಲ ಕಷ್ಟ ಇರ್ತದೆ ನೋಡ್ರಿ, ಆ ಕಷ್ಟ ನಿಮ್ಮ ಬಾಯಿಂದ ಬಿಡುಗಡೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಈಗ ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಾಕ್ಯ ಓದಿ. ಲೂಕನ ಬರೆದ ಸುವಾರ್ತೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾನೆ. ಏನಂತಂದ್ರೆ ಈ 11ನೇ ಅಧ್ಯಾಯ 13ನೇ ವಾಕ್ಯ. ಎಷ್ಟು ಜನ ಸಿಕ್ಕಿದೆ? ಕೈಗೊಂಡ ಮೇಲೆ ಸಿಕ್ಕಿದೆನಾ? ಓಕೆ. ಅಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ 13ನೇ ವಾಕ್ಯ ಒಂದ್ಸರಿ ಓದಿಸಿ. ಹಾಗಾದರೆ ಕೆಟ್ಟವರಾದಂತ ನೀವು, ಅಂದ್ರೆ ನಾವು ಅಲ್ಲ. ವಾಕ್ಯ ಹೆಂಗ್ ಬರೆಯಲ್ಪಟ್ಟಿದೆ? ನೀವು ನೋಡ್ರಿ, ದೇವ್ರ ವಾಕ್ಯದಲ್ಲಿ ಹೇಳ್ತದೆ ನೀವು ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಅವ್ರು ಏನ್ ಬೇಡ್ತಾರೆ ಅದನ್ನೇ ಕೊಡ್ತೀರಾ ಇಲ್ಲ? ಚಾಕ್ಲೇಟ್ ಬೇಡದ ಕಲ್ಲು ಕೊಡ್ತೀರೇನ್? ಚಾಕ್ಲೇಟ್ ಬೇಡದ ಕಲ್ಲು ಕೊಡ್ತೀರೇನ್? ಕೊಡಲ್ಲ. ಸೊ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಇವತ್ತು ನೀವು ನಿಮ್ಮ ಒಳಗಡೆ ದೇವ್ರ ಶಕ್ತಿ ಬರ್ಬೇಕಾದ್ರೆ
ನಿಮ್ಮ ಒಳಗಡೆ ದೊಡ್ಡ ಬಿಡುಗಡೆ ಬರಬೇಕಾದ್ರೆ, ಇವತ್ತು ನೀನ್ ದೇವರಲ್ಲಿ ಬೆಳಿಬೇಕಾದ್ರೆ, ನಿನ್ ಲೈಫ್ ಬದಲಾಗಬೇಕಾದ್ರೆ